ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದೆ ಹೈಕೋರ್ಟ್. ಬಿಡದಿ ಟೌನ್ಶಿಪ್ನ ಭೂಸ್ವಾಧೀನ ಪ್ರಕ್ರಿಯೆ ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಂತ ಹೊಸೂರು ಗ್ರಾಮದ 14 ರೈತರ ಅರ್ಜಿ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಏಕಸದಸ್ಯ ಪೀಠ ರೈತರ ಪರ ವಕೀಲ MH ಪ್ರಕಾಶ್ ವಾದ ಮಂಡನೆಯನ್ನ ಮಾಡಿದರು. 34,000 ಕೋಟಿ ಗಳಿಸಲು ಸರ್ಕಾರ ಸಂಚು ನಡೆಸಿದೆ. ಯೋಜನೆಯ ಮೂಲಕ ಸರ್ಕಾರವೇ ಲಾಭ ಗಳಿಸಲು ಸಂಚನ್ನ ರೂಪಿಸ್ತಾ ಇದೆ. ಅರ್ಜಿ ವಿಚಾರಣೆ ವೇಳೆ ರೈತರ ಪರ ವಕೀಲ ಪ್ರಕಾಶ್ ವಾದ ಮಂಡನೆಯನ್ನ ಮಾಡಿದ್ರಂತೆ. ಇನ್ನು ವಿಚಾರಣೆ ವೇಳೆ ಅರ್ಜಿದಾರರ ವಾದವನ್ನು ಆಲಿಸಿದಂತ ನ್ಯಾಯಪೀಠ ವಾದ ಆಲಿಸಿದ ವೇಳೆ ಸರ್ಕಾರಕ್ಕೆ ಹೈಕೋರ್ಟ್ನಿಂದ ಹಲವು ಪ್ರಶ್ನೆಗಳನ್ನು ಕೇಳಲಾಗಿದೆ. ಭೂಸ್ವಾಧೀನ ಕಾಯ್ದೆಯ ನಿಯಮಗಳನ್ನು ಸರಿಯಾಗಿ ಪಾಲಿಸಲಾಗಿದೆ ಅನ್ನುವಂಥ ಪ್ರಶ್ನೆಯನ್ನ ಹೈಕೋರ್ಟ್ ಕೇಳಿದೆ. ವಿನಾಯಿತಿ ಪಡೆಯಲು ಇದು ಗ್ರಾಮೀಣ ವಸತಿ ಯೋಜನೆಯೇ, ಸೆಕ್ಷನ್ 10A ಅಡಿಯಲ್ಲಿ ವಿನಾಯಿತಿ ಪಡೆಯುವಂತಹ ಯೋಜನೆಯೇ ರಾಜ್ಯ ಸರ್ಕಾರಕ್ಕೆ ನೇರ ಪ್ರಶ್ನೆಯನ್ನು ಕೇಳಿದೆ ಅಂತೆ ಹೈಕೋರ್ಟ್ ಏಕಸದಸ್ಯ ಪೀಠ.